ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಮನ್ನು ಎಲ್ಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಬಂದಾರಗಿರಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ತುಮಕೂರಿಂದ ಸುಮಾರು ಒಂದು 15 ಕಿಲೋಮೀಟ್ರ್ ದೂರದಲ್ಲಿದೆ. ಬೆಂಗಳೂರಿಂದ ಸುಮಾರು ಒಂದು 60 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಬೆಂಗಳೂರಿಂದ 60 ಕಿಲೋಮೀಟ್ರ್ ಆಗಲ್ಲ, ಒಂದು 55 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. 55 ಕಿಲೋಮೀಟ್ರ್ ಆಗುತ್ತೆ ಅಂತ ನಮ್ಮ ಫ್ರೆಂಡ್ ಹೇಳ್ತಿದ್ದಾರೆ. 4 ಜನ ಹೋಗ್ತಾ ಇದ್ದೀವಿ. 1 2 3 4 ಅಲ್ಲ 6 ಜನ ನೋಡಿ ಹೋಗ್ತಾ ಇದ್ದೀವಿ. ಹಂಗೆ ನೋಡಿ ಅಲ್ಲಿಗೆ ಹೋಗೋಣ. ಅಲ್ಲಿ ಹೋದ್ಮೇಲೆ ಮಿಕ್ಕಿದೆಲ್ಲ ಮಾತಾಡೋಣ. ಇವರು ರಾಯಲ್ ಎನ್ಫೀಲ್ಡು ಹೀರೋ ಸ್ಪ್ಯಾಷನ್ ಪ್ಲಸ್ ಅಂತ ಇದ್ದಾರೆ. ನಾವು ನೋಡಿ ನಮ್ಮದು CT100 ಹೋಗ್ತಾ ಇದ್ದೀನಿ. ಬನ್ನಿ, CT100 ಅದು ಬೆಟ್ಟ ಹತ್ತುತ್ತೋ ಇಲ್ವೋ ನೋಡೋಣ. ಹಂಗೆ ಬೆಟ್ಟ ಹತ್ತಿಸಿ ಹಂಗೆ ದೇವಸ್ಥಾನನೂ ವಿಸಿಟ್ ಮಾಡ್ಕೊಂಡು ಹಂಗೆ ಒಂದು ಮೈದಾಳ ಕೆರೆ ಅಂತ ಕಾಣಿಸುತ್ತೆ, ಅದು ನಿಮಗೆ ತೋರಿಸ್ತೀನಿ. ಮೇಲಿಂದ ಯಾವ ರೀತಿ ವ್ಯೂ ಎಲ್ಲ ಕಾಣಿಸುತ್ತೆ ಅಂತ ಬನ್ನಿ ತೋರಿಸ್ತೀನಿ. ಬನ್ನಿ ಹೋಗೋಣ. ನೀವೇನಾನ ಬೆಂಗಳೂರು ಕಡೆಯಿಂದ ಬರ್ತಾ ಇದ್ದೀರಾ ಅಂದರೆ ಹಿರೇಹಳ್ಳಿ ಅಂತ ಇರುತ್ತಲ್ಲ, ಹಿರೇಹಳ್ಳಿ ಅಂಡರ್ ಪಾಸ್ ಕೆಳಗಡೆ ರೈಟಿಗೆ ತಗೊಂಡು ಬಂದರೆ ಬರ್ಬೋದು. ತುಮಕೂರಿಂದ ಬರ್ತೀವಿ ಅಂದರೆ ನೋಡಿ ಈ ಕಡೆಯಿಂದ ಬರ್ತೀವಿ. ಏನಕ್ಕೆ ಅಂದರೆ ಇದು ಅಂದ್ಬಿಟ್ಟು ಪಂಡಿತನಹಳ್ಳಿಯಿಂದ ಬರೋವಂಥ ಜಾಗ. ಎರಡೂ ಬಂದರೆ ನೋಡಿ ಹಿಂಗೆ ರೋಡ್ ಕೂಡ್ಕೊಂಡು ಇದೇ ರೋಡಲ್ಲೇ ಹೋಗೋದು. ಬನ್ನಿ ಹೋಗೋಣ. ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಮ್ಯೂಸಿಯಮ್ಮು. ಅದನ್ನು ಈ ರೀತಿ ಏನಕ್ಕಪ್ಪ ಕಟ್ಟಿದ್ದಾರೆ ಅಂದರೆ, ಹಳೆ ಕಾಲದಲ್ಲಿ ಜೈನರುಗಳು ಗಾಳಿ ಬೀಸ್ಕೊಳಕ್ಕೋಸ್ಕರ ನವಿಲ್ಗರಿದು ಬೀಸಣಿಗೆ ಬಳಸ್ತಿದ್ರಲ್ಲ, ಅದಕ್ಕೋಸ್ಕರ ಅದೇ ರೀತಿಯಾಗಿ ಇದನ್ನು ಕಟ್ಟಿದ್ದಾರೆ. ನೋಡಿ, ನೀವೇನ ಭಾನುವಾರದೊತ್ತು ಇಲ್ಲ ರಜೆ ಟೈಮಲ್ಲಿ ಏನಾನ ಬಂದರೆ ಇಲ್ಲಿಗನ ಗಾಡಿಗಳು ಬಿಡೋಲ್ಲ. ಅಲ್ಲಿ ಮುಂದೆನೇ ಪಾರ್ಕಿಂಗ್ ಇದೆ. ಅಲ್ಲಿ ಪಾರ್ಕಿಂಗಲ್ಲಿ ನಿಲ್ಲಿಸ್ಬಿಟ್ಟು ನೋಡಿ ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಮೇಲಕ್ಕನ. ಜನ ಏನಾನ ಕಮ್ಮಿ ಇದ್ದಾಗ ಬಂದರೆ ನೋಡಿ ಇಲ್ಲಿ ರೋಡ್ ಇದೆ, ಇಲ್ಲಿ ಮೇಲಕ್ಕೆ ಬೆಟ್ಟದ ಮೇಲಕ್ಕನ ಹೋಗ್ಬೋದು, ಬಿಡ್ತಾರೆ. ಬನ್ನಿ ಸೀದಾ ಬೆಟ್ಟದ ಮೇಲೆ ಹೋಗೋಣ ಬೈಕಲ್ಲಿ. ಮನೋಜರ್ ಹತ್ತಿಸ್ತಾ ಇದ್ದಾರೆ ನೋಡಿ, ಬೆಟ್ಟದ ಕೆಳಗಡೆಯಿಂದ ನೋಡಿದ್ವಲ್ಲ ಅದೇ ದೇವಸ್ಥಾನ. ಈಗ ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಬೆಟ್ಟದ ಮೇಲೆ ಬಂದರೆ ಪಾರ್ಕಿಂಗ್ ನೋಡಿ ಎಷ್ಟಿದೆ. ಟಾಯ್ಲೆಟ್ ಫೆಸಿಲಿಟಿನೂ ಇದೆ ಅಲ್ಲಿ ಮುಂದೆ. ನೋಡಿ ಮೇಲ್ಗಡೆ ಪಾರ್ಕಿಂಗು ತುಂಬ ಕಮ್ಮಿ ಇರೋದ್ರಿಂದ ಮೇಲ್ಗಡೆ ಜಾಸ್ತಿ ರಶ್ ಇದ್ದರೆ ಬಿಡೋಲ್ಲ, ಅಲ್ಲೇ ಕೆಳಗಡೆಯಿಂದ ನಡ್ಕೊಂಬರ್ಬೇಕು. ಬನ್ನಿ ದೇವಸ್ಥಾನದೊಳಗಡೆ ಹೋಗೋಣ. ಪಿಕಪ್ ತಗೊಳೋದು ನೋಡಿ, 2 ಸೇಮ್ ಸ್ಪೀಡ್ ಓಡೋದು. ದೊಡ್ಡವರಾಗ್ಬಿಡ್ತಾರೆ. ಬರೀ ಹೋಗೋಣ. ನೋಡಿ ದೇವಸ್ಥಾನದ ಒಳಗಡೆ ಎಂಟ್ರಿಗೆ 10 ರೂಪಾಯಿ ತಗೊತಾರೆ ಒಬ್ಬರಿಗೆ. ಚಿಕ್ಕ ಮಕ್ಳಿಗಾದರೆ ತಗೊಳ್ಳಲ್ಲ, ಫ್ರೀ. ನೋಡಿ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲೇ ಟಿಕೆಟ್ ತಗೊಂಡು ಬನ್ನಿ. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಹೊರಗಡೆ ಅಂತೂ ವಿಡಿಯೋ ಮಾಡ್ಬೋದು ಆರಾಮಾಗಿ. ಇಲ್ಲೆಲ್ಲೂ ರೀಲ್ಸ್ ಎಲ್ಲ ಮಾಡೋಕ್ಕೆ ಬಿಡಲ್ಲ, ಕಾಣಿಸ್ತಿಲ್ಲ. ಒಳಗಡೆನೇ ವಿಡಿಯೋ ಮಾಡಬೇಕು ಅನಿಸುತ್ತೆ. ನೋಡೋಣ ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಹೆಂಗೆ ಅಂತ. ಮೋಸ್ಟ್ಲಿ ಬಿಡ್ಬೋದೇನೋ. ಬನ್ನಿ, ಬೆಟ್ಟದ ಮೇಲಿಂದ ನೋಡ್ದಾಗ ಕಾಣಿಸುತ್ತಲ್ಲ ವ್ಯೂ, ಅಲ್ಲಿ ಹೋಗೋಣ. ನೋಡಿ ಇಲ್ಲಿ ಯಾವುದೋ ಹಳೆ ಶಾಸನ ಕೂಡ ಇದೆ. ಇದ್ರ ಬಗ್ಗೆ ನನಗೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ಹಳೆಗನ್ನಡದಲ್ಲೂ ಬರೆದಿರೋ ರೀತಿ ಇದೆ ನೋಡಿ, ಫುಲ್ ತೋರಿಸ್ತೀನಿ. ನೋಡಿ ಮೆಟ್ಲಿಂದ ನಡ್ಕೊತ ಬಂದರೆ ಹಿಂಗೆ ಬರ್ತಾರೆ. ಹಿಂಗೆ ಇದು ಕಟ್ಟಿಸಿರೋ ಅರ್ಥ ಏನಪ್ಪ ಅಂದರೆ, ಮೊದಲು ಜೈನರು ಬೋಧನೆಗಳು ಮಾಡ್ತಿದ್ರಲ್ಲ ಹಿಂಗೆ ಹಳ್ಳಿ ಮರದ ಕೆಳಗಡೆ ಕೂತ್ಕೊಂಡು, ಆವಾಗ ನೋಡಿ ಜನಗಳೆಲ್ಲ ಕೂತ್ಕೊಂಡು ಕೇಳ್ತಾ ಇದ್ರು ಅನ್ನೋದ್ರ ಬಗ್ಗೆ. ಆಮೇಲೆ ಧ್ಯಾನಗಳು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ತಿಳ್ಸೋಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಸ್ಟ್ಯಾಚ್ಯೂಗಳನ್ನ ಕಟ್ಟಿಸಿದ್ದಾರೆ. ಅದು ಬೆಟ್ಟ ಹತ್ಕೊಂಡ್ಬಂದು ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ಅವ್ರಿಗೆ ಕಾಣಿಸೋದೇನೆ.
ನೀವು ಬೆಟ್ಟ ಹತ್ಕೊಂಡು ಟಾಪಿಗೆ ಬಂದಮೇಲೆ ನಿಮಗೆ ಸುತ್ತಲೂ ಏನಪ್ಪ ಕಾಣಿಸುತ್ತೆ ಅಂದರೆ ಫುಲ್ಲು ಹಸಿರುವಾಗಿರೋಂಥ ಪರಿಸರ ಕಾಣಿಸುತ್ತೆ, ಫುಲ್ಲು ಗ್ರೀನರಿ ಕಾಣಿಸುತ್ತೆ. ಸುತ್ತಲೂ ಬೆಟ್ಟ ಸುತ್ತ ನೀವೇನು ನೋಡೋದು ಫುಲ್ಲು ಹಸಿರಾಗಿ ಕಾಣಿಸುತ್ತೆ ನಿಮಗೆ. ಒಂದು ನಿಮಿಷ. ಕೆಳಗಡೆ ನಿಮಗೊಂದು ಮ್ಯೂಸಿಯಂ ತೋರಿಸೋದ್ನಲ್ಲ ನೋಡಿ, ಅವ್ರ ಕೈಯಲ್ಲಿ ಇಟ್ಕೊಂಡಿರೋ ಬೀಸಣಿಗೆ ಥರ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ನಾವು ಮೊದಲನೇ ಗುಡಿಗೆ ಹೋಗ್ತಿದ್ದಂಗೆ ಯಾರು ಕಾಣಿಸ್ತಾರೆ ಫಸ್ಟ್ ಅಂದರೆ ಭಗವಾನ್ ಪಾರ್ಶ್ವನಾಥರು ನಮಗೆ ಕಾಣಿಸ್ತಾರೆ. ಇವರು ಬಂದ್ಬಿಟ್ಟು ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿಗಳು. ಇವರು ಬೆಟ್ಟದ ಮೇಲೆ ಸ್ವಲ್ಪ ನೀರಿತ್ತಲ್ಲ, ಈ ಹುಲ್ಲು ನೋಡೋಕೆ ಚೆನ್ನಾಗಿ ಕಾಣಿಸ್ತಿತ್ತು. ವೀಡಿಯೋ ಮಾಡೋಣ ಅಂತ ಹೋದೆ. ವೀಡಿಯೋ ಮಾಡೋಕ್ಕೆ ಅಂತ ಹೋದ್ಮೇಲೆ ಮಿಸ್ ಆಗಿ ಫೋನೇ ನೀರೊಳಗೆ ಬಿದ್ದೋಗ್ಬಿಡುತ್ತೆ ನಂದು. ಬೆಟ್ಟದ ಮೇಲಿಂದ ನೋಡೋಕ್ಕೆ ನಿಮಗೆ ಮತ್ತೆ ಇನ್ನೇನು ಸಿಗುತ್ತೆ ಅಂದರೆ ನೋಡಿ, ಮೈದಾಳ ಕೆರೆ ಕೂಡ ಕಾಣಿಸುತ್ತೆ. ಅದ್ರ ಪಕ್ಕದಲ್ಲೇ ಬೆಟ್ಟ ಹತ್ತಕ್ಕೆ ರೋಡ್ ಮಾಡಿದ್ದಾರೆ ವೆಹಿಕಲ್ಗಳು. ಈ ಜಾಗಕ್ಕೆ ಬಂದರೆ ಆರಾಮಾಗಿ ಒಂದು ದಿವಸ ಪಿಕ್ನಿಕ್ ಎಲ್ಲ ಮುಗಿಸ್ಕೊಂಡು ಹೋಗ್ಬೋದು. ಊಟ ಗೀಟ ಎಲ್ಲ ತೊಗೊಂಡು ಇಲ್ಲೇ ಬಂದು ಊಟ ಮಾಡ್ಕೊಂಡು ಆರಾಮಾಗಿ ನೋಡಿ ಮನೆಗೆ ಹೋಗ್ಬೋದು. ಯಾವುದೇ ರೀತಿ ಗಲೀಜು ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಕೆಲವೊಬ್ಬರು ಬಂದು ಈಗ ಊಟ ಗೀಟ ಏನಾನ ತಂದಿರ್ತಾರಲ್ಲ ನೋಡಿ, ಮಿಕ್ಕಿದ ಮೇಲೆ ಬಂಡೆ ಮೇಲೆಲ್ಲ ಚೆಲ್ಲಿ ಹೋಗ್ಬಿಟ್ಟಿದ್ದಾರೆ. ಪ್ಲೇಸ್ಗಳು ಪಾಪ್ಯುಲೇಟಿ ತಾಂತಿದ್ದಂಗೆ ನೋಡಿ, ಹಿಂಗೆ ಜನ ಬರ್ತಾರಲ್ಲ ಬಂದು ನೀಟಾಗಿ ಇಟ್ಕೊಳಲ್ಲ. ನೋಡಿ ಅನ್ನ ಎಲ್ಲ ಚೆಲ್ಬಿಟ್ಟು ಹೋಗಿದ್ದಾರೆ ಬಂಡೆಗಳ ಮೇಲೆ. ಕವರು ಗಿವರ್ ಎಲ್ಲ ಎಸ್ತಿದ್ದಾರೆ ನೋಡಿ, ಹಿಂಗೆಲ್ಲ ಅನ್ನ ಚೆಲ್ಬಿಟ್ಟು ಹೋಗಿದ್ದಾರೆ. ನೆಕ್ಸ್ಟ್ ಯಾರನ್ನ ಹೋದರೆ ಈ ಥರ ಅನ್ನಗಳು ಚೆಲ್ಲಕ್ಕೆ ಹೋಗ್ಬೇಡಿ. ಡಸ್ಟ್ಬಿನ್ ಏನಾನ ಇಟ್ಟಿರ್ತಾರಲ್ಲ ಅಲ್ಲಿಗೆ ತಗೊಂಡೋಗ್ಬಿಟ್ಟು ಹಾಕಿ. ಇಲ್ಲಿವರೆಗೆ ನಿಮಗೆ ಮಂದಾರಗಿರಿನ ತೋರಿಸೋವಂಥ ಪ್ರಯತ್ನ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಇನ್ನೂ ಯಾರಾನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಿಮ್ಮೆಲ್ರಿಗೂ ಬಾಯ್.